ಶ್ರೀಕರ್ ಯಾವ ತಪ್ಪು ಮಾಡಿಲ್ಲ ಅಂತ ನಾವು ನಂಬ್ತಿರೋ ಹಾಗೆ ಕೋರ್ಟ್ ಅವರು ನಂಬೇಕು ಅಂದ್ರೆ ನಿಮ್ಮ ಮೇಲೆ ದಾಳಿ ನಡೆದ ಜಾಗಕ್ಕೆ ಹೋಗಿ ಇನ್ನೂ ಕೆಲವು ಆಧಾರಗಳನ್ನ ಶೇಖರಿಸಬೇಕು. ಕೋರ್ಟ್ ಓಪನ್ ಆಗೋದ್ರೊಳಗೆ ನಾನು ಮಾಡಬೇಕಾಗಿರೋ ಕೆಲಸನ ಇನ್ನಷ್ಟು ಬೇಗ ಮಾಡಬೇಕು. ಅದು ನಿಮ್ಮ ಮಗನ ಕ್ಷೇಮಕ್ಕೋಸ್ಕರ ಮಾತ್ರನೇ. ಅವನಿ, ಲೆಟ್ಸ್ ಮೂವ್. ನಮ್ಮ ಕಣ್ಣು ಮುಂದೆನೆ ನಮ್ಮ ಸೊಸೆನ ಅವನು ಹೇಗೆ ಕರ್ಕೊಂಡು ಹೋಗ್ತಿದ್ದಾನೋ ನೋಡಿ. ಶ್ರೀಕರ್ ಒಳಗಡೆ ಇರೋದಕ್ಕೆ ಏನೂ ಅನ್ನೋಕ್ಕಾಗ್ತಿಲ್ಲ. ಆದರೂ ಅವನಿಗಲ್ಲ, ಅವಳಿಗೆ ನಾಚಿಕೆ ಇರಬೇಕು. ಆಧಾರಗಳನ್ನು ಕಲೆ ಹಾಕ್ತಾರಂತೆ, ಆಧಾರಗಳನ್ನು. ಅದೊಂದು ನೆಪ. ಅವನಿ, ಕೂಲ್. ಇಲ್ಲ ಸತ್ಯ, ಈ ಮಧ್ಯೆ ನಮ್ಮ ಅತ್ತೆಗೆ ಯಾವುದೋ ದೆವ್ವ ಹಿಡ್ದಿದೆ. ಅದಕ್ಕೆ ಆ ರೀತಿ ನಡ್ಕೋತಿದ್ದಾರೆ, ಟಾರ್ಚರ್ ಕೊಡ್ತಾ ಇದ್ದಾರೆ. ಅವರಿಬ್ಬರ ವಿಷಯನ ನನ್ನ ಮಗನ ಹತ್ರ ಖಂಡಿತ ಹೇಳಬೇಕು. ಇಂಥ ಸಮಯದಲ್ಲಿ ನೀನಂತ ಕೆಲಸಗಳು ಮಾಡಬೇಡ ವೇದ. ಮೊದಲು ನಾವು ಹೋಗಿ ಶ್ರೀಕರ್ನ ನೋಡ್ಕೊಂಡು ಬರೋಣ. ಬಾ, ನಡಿ, ಬಾ. ಅವನಿ, ಏನಾಯ್ತು? ಅತ್ತೆ ನಾನು ಚೆನ್ನಾಗೇ ಇದ್ವಿ. ಅತ್ತೆಗೆ ಸಡನ್ ಆಗಿ ಏನಾಯ್ತೋ ಗೊತ್ತಿಲ್ಲ, ನನ್ನ ಅಕ್ಷಯನ ತುಂಬಾ ಕೆಟ್ಟದಾಗಿ ನೋಡ್ತಾ ಇದ್ದಾರೆ. ಕಾರಣ ಹೇಳ್ದೇನೆ ಕಠಿಣವಾದ ಶಿಕ್ಷೆ ಕೊಟ್ರೆ ಎಷ್ಟು ನೋವಾಗತ್ತೋ ಹಾಗಿದೆ ಸತ್ಯ. ಶ್ರೀಕರ್. ಅಮ್ಮ, ಅಮ್ಮ, ಏನೋ ನಿನಗೆ ಈ ಪರಿಸ್ಥಿತಿ? ಎಲ್ಲ ಕಡೆಯಿಂದ ಆದಷ್ಟು ಪ್ರಯತ್ನಗಳು ಮಾಡ್ತಿದೀವಿ ಕಣೋ, ನೀನೇನು ಹೆದರ್ಕೋಬೇಡ. ಹೊರಗಡೆ ಅವನಿ ಸತ್ಯನ ಕರ್ಕೊಂಡು ಬಂದಿದ್ಲಮ್ಮ. ಸತ್ಯನ ನೋಡಿದ್ಮೇಲೆ ನನಗೆ ತುಂಬಾ ಧೈರ್ಯ ಬಂತು. ಅದಲ್ಲ ಕಣೋ, ಅವನಿ. ವೇದ, ಶ್ರೀಕರ್ ಏನ್ ಹೇಳ್ತಿದ್ದಾನೋ ಕೇಳು. ಸತ್ಯ ಯಾವುದಾದ್ರೂ ಕೇಸ್ನ ಟೇಕ್ ಆಫ್ ಮಾಡಬೇಕು ಅಂದರೆ ಅದರಲ್ಲಿ ನ್ಯಾಯ ಇರಬೇಕು. ನ್ಯಾಯ ಕೊನೆ ಆಗ್ತಿರೋ ಸಮಯದಲ್ಲಿ ಧರ್ಮ ರಕ್ಷಕನಾಗಿ ಸತ್ಯ ಅಲ್ಲಿ ಪ್ರತ್ಯಕ್ಷ ಆಗ್ತಾನೆ. ಮೊದಲೆಲ್ಲ ಅವನು ಗೆದ್ದಿರೋ ಕೇಸ್ಗಳೇ ಅದಕ್ಕೆ ನಿದರ್ಶನ. ನೀವು ಧೈರ್ಯವಾಗಿರಿ ಅಮ್ಮ. ಅದಲ್ಲ ಶ್ರೀಕರ್, ನಾನು ಏನು ಹೇಳಬೇಕು ಅನ್ಕೋತಿದ್ದೀನಿ ಅಂದ್ರೆ. ವೇದ, ನಾವಿನ್ನು ಹೊರಡೋಣ. ಶ್ರೀಕರ್, ನಿನ್ನ ಆದಷ್ಟು ಬೇಗ ಬಿಡುಗಡೆ ಮಾಡಿಸೋದಕ್ಕೆ ನಮ್ಮ ಕೈಲಾದ ಪ್ರಯತ್ನ ಮಾಡ್ತೀವಿ. ವೇದ, ಬಾ. ಅದಲ್ಲ ರೀ, ನಾನು ಅವನಿಗೊಂದು ಮಾತು. ಅಮ್ಮ, ಇನ್ನು ಹೊರಗಡೆ ಹೋಗಿ. ನಿಮ್ಮಿಂದ ನಾನು SI ಅವ್ರ ಹತ್ರ ಬೈಸ್ಕೊಬೇಕು. ಹೊರಡಿ ಪ್ಲೀಸ್. ಸರಿ ಕಣೋ, ಹೊರಡ್ತೀವಿ. ಪೂಜಾರಿ ಅವರೇ, ಹೇಳಮ್ಮ. ನೀವು ಹೇಳ್ದಾಗೆ 2 ದಿನ ದೇವಸ್ಥಾನದಲ್ಲಿದ್ದು ದೇವ್ರ ಸೇವೆ ಮಾಡೋದಕ್ಕೆ ನಾವು ಬಂದಿದ್ದೀವಿ. ಅಪ್ಪ ಕ್ಷೇಮವಾಗಿ ಹೊರಗಡೆ ಬರೋದಕ್ಕೋಸ್ಕರ ಪೂಜೆನ ನಿಷ್ಠೆಯಿಂದ ಮಾಡ್ತೀನಿ. ಮೊದಲು ಏನು ಮಾಡಬೇಕು ಅಂತೀರೋ ಹೇಳಿ. ದೇವಸ್ಥಾನದ ಪ್ರಾಂಗಣನ ಗಂಗೆಯಿಂದ ಸ್ವಚ್ಛ ಮಾಡಬೇಕು. ಆಮೇಲೆ ಅಮ್ಮನವ್ರಿಗೆ ಪೂಜೆ ಮಾಡಬೇಕು. ಆಮೇಲೆ ಬರೀ ನೆಲದ ಮೇಲೆ ಅಮ್ಮನವ್ರ ಪ್ರಸಾದನ ಇಟ್ಕೊಂಡು ತಿನ್ನಬೇಕು. ಸಂಜೆವರೆಗೂ ಈ ಕಾರ್ಯಕ್ರಮನೆಲ್ಲ ಮಾಡಿದ್ಮೇಲೆ ಅಖಂಡ ದೀಪನ ಹಚ್ಚಿ ಅದ್ರ ಸುತ್ತ ಪ್ರದಕ್ಷಿಣೆ ಹಾಕಬೇಕು. ಸರಿನಾ? ಸರಿ ಪೂಜಾರಿ ಅವರೇ. ಅಕ್ಷಯ, ನನ್ನ ಕೈಲಿ ಏನಾದರೂ ಆಗೋ ಅಂತ ಕೆಲಸ ಹೇಳು. ನಂಗೆ ಹೇಳೋದಕ್ಕೆ ಸಂಕೋಚ ಪಡಬೇಡ. ಸರಿ ಚಿಂಟು, ನೀನು ಹೋಗಿ ನೀರು ತಗೊಂಡ್ ಬಾ. ಅಷ್ಟರಲ್ಲಿ ನಾನು ಕಸ ಗುಡಿಸ್ಬಿಡ್ತೀನಿ. ಸರಿ.
ಅಲ್ಲಿ. ಅಮ್ಮ, ಅಪ್ಪ ಹೊರಗಡೆ ಬರಬೇಕಂದ್ರೆ ವಿಕಾಸ್ ಅನ್ನೋನ್ನ ಅಪ್ಪ ಸಾಯಿಸಿಲ್ಲ ಅಂತ ರುಜು ಮಾಡಬೇಕು. ಈ ವಿಷಯದಲ್ಲಿ ನಮಗೆ ಸಹಾಯ ಮಾಡಬೇಕಮ್ಮ. ಶ್ರೀಕರ್ ನಮಗೆ ಹೇಳಿದ ಏರಿಯಾ ಇದೆ. ವಿಕಾಸ್ ಸ್ವಲ್ಪ ಹೈಟಿಂದ ಕೆಳಗೆ ಬಿದ್ದ ಅಂತ ಹೇಳಿದ ಕೂಡ ಇಲ್ಲಿಂದನೇ. ಸೊ ನಾವು ಒಳಗಡೆ ಹೋಗಿ ನೋಡೋಣ, ಏನಾದರೂ ಆಧಾರ ಸಿಗೋ ಅವಕಾಶ ಇರುತ್ತೆ. ನಡಿ. ಇಷ್ಟು ಹೈಟಿಂದ ವಿಕಾಸ್ ಬಿದ್ದು ಸತ್ತೋದ ಅನ್ಕೊಳ್ಳೋಣ. ಒಂದು ವೇಳೆ ಅದೇ ನಿಜ ಆಗಿದ್ರೆ ಶ್ರೀಕರ್ ಇಲ್ಲಿಗೆ ಬರೋ ಸಮಯಕ್ಕೆ ಅವನ್ ಡೆಡ್ ಬಾಡಿ ಇರಬೇಕಲ್ವಾ? ಯಾಕೆ ಮಾಯ ಆಯಿತು? ಒಂದು ವೇಳೆ ಸಾಯ್ದೇನೆ ಓಡೋಗಿರ್ತಾನೆ ಅಂತ ಅನ್ಕೊಂಡ್ರೆ ಅಷ್ಟೇ ಆಕ್ಟಿವ್ ಆಗಿ ಹೇಗಿರಕ್ಕೆ ಸಾಧ್ಯ? ಒಂದು ಚಿಕ್ಕ ಫ್ರ್ಯಾಕ್ಚರ್ ಆದರೂ ಹಾಗೇ ಆಗಿರುತ್ತೆ. ಏನೋ ಮ್ಯಾನಿಪುಲೇಷನ್ ನಡೀತಾ ಇದೆ ಇಲ್ಲಿ. ಆ ಶ್ರೀಕರ್ಗೆ ಶಿಕ್ಷೆ ಆಗಬೇಕು ಅಂದರೆ ನನ್ನ ಬಗ್ಗೆ ಯಾರಿಗೂ ಗೊತ್ತಾಗಬಾರ್ದು. ಅದಕ್ಕೆ ನಾನು ಕೆಲವು ದಿನ ಹೊರಗಡೆ ಬರಬಾರ್ದು ಅಂತ ನಿಹಾರಿಕಾ ಹೇಳಿದ್ಲು. ನಾನೇನೋ ಒಂದು ಜಾಗದಲ್ಲಿ ಸುಮ್ಮನೆ ಕೂತ್ಕೊಳ್ಳೋಂಥವನಲ್ಲ. ಅನಾವಶ್ಯಕವಾಗಿ ಇಂಥ ಸಿಚುವೇಶನ್ ಸಿಕ್ಕಾಕೊಂಡಲ್ಲಪ್ಪ ದೇವ್ರೇ. ಏನಾದ್ರೂ ಆಧಾರ ಸಿಗತ್ತೆ ಅಂತ್ಯಾ ಸತ್ಯ? ಸಿಗುತ್ತೆ. ಒಂದ್ ವೇಳೆ ಸಿಗ್ಲಿಲ್ಲ ಅಂದ್ರೆ ನನ್ನ ಭಾವನ್ ಪರಿಸ್ಥಿತಿ ಏನು? ಅವನಿ, ನಾವು ಯಾವುದೇ ಕೆಲಸ ಆದರೂ ನಂಬಿಕೆಯಿಂದ ಮಾಡಬೇಕು, ನಿರಾಸೆಯಿಂದಲ್ಲ. ನಮ್ಮ ನಂಬಿಕೆ, ನಮ್ಮ ಸಂಕಲ್ಪನೆ ನಮ್ಮನ್ನ ಗೆಲ್ಸುತ್ತೆ.
ಈ ಲೋಕನ ನಡೆಸೋದು ಒಂದು ಶಕ್ತಿ ಅಂತ. ಆ ಶಕ್ತಿ ಒಳ್ಳೆಯವ್ರಿಗೆ ಜೊತೆಯಾಗಿರೋದಕ್ಕೆ ಯಾವುದೋ ಒಂದು ರೂಪದಲ್ಲಿ ಬರುತ್ತೆ ಅಂತ ನಾನು ನಂಬ್ತೀನಿ. ನೀನು ನಂಬ್ತೀಯ? ಸೊ ನಮಗೆ ಒಳ್ಳೆಯದೇ ಆಗುತ್ತೆ. ಯು ಡೋಂಟ್ ವರಿ. ಇದ್ಯಾಕೆ ನನ್ನ ಹಿಂದೆ ಬಿದ್ದಿದೆ? ಯಾವುದೋ ಸೇಡಿರೋ ಹಾಗೆ. ಇದಕ್ಕೆ ನಾನೇ ಅನ್ಯಾಯ ಮಾಡಿದ್ದೀನಿ. ಸತ್ಯ, ಅಲ್ಲೋಡು, ಯಾರೋ ಓಡ್ ಹೋಗ್ತಾ ಇದ್ದಾರೆ. ಸತ್ಯ, ಅವನು ವಿಕಾಸ್. ವಿಕಾಸ? ಹೌದಾ? ಅವನು ಸತ್ತಿಲ್ಲ ಸತ್ಯ, ಬದುಕೇ ಇದ್ದಾನೆ. ಸರಿ, ಹಾಗಾದ್ರೆ ಹಿಡಿಯೋಣ, ನಡಿ. ಇದೇನು ಇವ್ರು ಈ ಕಡೆ ಬರ್ತಿದ್ದಾರೆ? ನಾನು ಈ ಕಾಡಲ್ಲಿ ಬಚ್ಚಿಟ್ಕೊಂಡಿದ್ದೀನಿ ಅಂತ ಗೊತ್ತಾಗಿ ನನ್ನ ಹುಡ್ಕೊಂಡು ಬಂದಿದ್ದಾರ. ಇವ್ರಿಗೆ ನಾನು ಸಿಗಬಾರ್ದು. ಏನಾಗೋದಾ? ಕಾಣಿಸ್ತಾ ಇಲ್ವಲ್ಲ? ಇಲ್ಲೇ ಎಲ್ಲೋ ಬಚ್ಚಿಟ್ಕೊಂಡಿರ್ತಾನೆ. ಸತ್ಯ, ಅಲ್ಲೋಡು, ಓಡ್ ಹೋಗ್ತಾ ಇದ್ದಾನೆ. ಏಯ್ ವಿಕಾಸ್, ಏಯ್ ನಿಂತ್ಕೋ. ವಿಕಾಸ್! ಅವನ್ ವಿಕಾಸೇನಾ? ನೀನ್ ಕರೆಕ್ಟಾಗಿ ನೋಡ್ದ್ಯಾ? ವಿಕಾಸೇ ಸತ್ಯ. ನಾವು ಅವನ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಿರೋದಕ್ಕೆ ನಿನಗೆ ಹಾಗೆ ಕಾಣಿಸ್ತಾ ಇಲ್ಲ ಅಲ್ವಾ? ಇಲ್ಲ, ನಾನಂತೂ ವಿಕಾಸ್ ಅಂತಾನೆ ಅನ್ಕೋತಾ ಇದ್ದೀನಿ. ಇಲ್ಲ ಅಂದ್ರೆ ಯಾಕೆ ಓಡೋಗ್ತಾ ಇದ್ದ? ಹಾಗಾದ್ರೆ ವಿಕಾಸ್ ಸತ್ತಿಲ್ಲ ಅಂದ್ರು ಸತ್ತೋಗಿರೋ ಹಾಗೆ ಆ SIA ಕ್ರಿಯೇಟ್ ಮಾಡಿದಾನ? ಏನ್ ನಡೀತಾ ಇದೆಯೋ ಏನೂ ಅರ್ಥ ಆಗ್ತಾ ಇಲ್ಲ. ಖಂಡಿತವಾಗ್ಲೂ ಈ ಕಾಡಲ್ಲೇ ಇರ್ತಾನೆ.
ನಾವು ಹೇಗಾದ್ರೂ ಅವನ್ನ ಹಿಡಿಯೋಣ. ನಡಿ. ಬೆಳಗ್ಗೆನೆ ಹೊರಗಡೆ ಹೋಗಿದ್ದು, ಇಷ್ಟೊತ್ತಾದ್ರೂ ಇನ್ನೂ ಮನೆಗೆ ಬರ್ಲಿಲ್ಲ. ಸತ್ಯನ್ ಜೊತೆ ಕಾರಲ್ಲಿ ಹೋಗಿದ್ಲು. ಚಿಕ್ಕ ಸೊಸೆ ಬಗ್ಗೆ ಹೀಗ್ ಹೇಳ್ಬಾರ್ದು, ಆದ್ರೆ ಎಷ್ಟೇ ಆದ್ರೂ ದೊಡ್ಡ ಸೊಸೆ ಅಲ್ವಾ, ಹೇಳ್ದೇನೆ ಇರಕ್ಕಾಗ್ತಿಲ್ಲ. ಅದ್ಕೆ ಅಮ್ಮನಿಗೆ ಎಷ್ಟು ರೈಟ್ಸ್ ಇದೆಯೋ ದೊಡ್ಡ ಸೊಸೆ ಆಗಿ ನಿನಗೂ ಕೂಡ ಅಷ್ಟೇ ರೈಟ್ಸ್ ಇದೆ. ನೀನೇನು ಯೋಚನೆ ಮಾಡ್ಬೇಡ. ಏನ್ ಹೇಳ್ಬೇಕು ಅನ್ಕೊಂಡಿದ್ಯೋ ಹೇಳ್ಬಿಡು. ಶ್ರೀಕರ್ ಸ್ಟೇಷನ್ ಅಲ್ಲಿ ಇದ್ದಾನೆ. ಇಂಥ ಸಮಯದಲ್ಲಿ ಮನೆ ಚಿಕ್ಕ ಸೊಸೆ ಬೇರೆ ಗಂಡಸ್ ಜೊತೆ ರಾತ್ರಿ ಹೊತ್ತಲ್ಲಿ ಹೊರಗಡೆ ತಿರುಗೋದು ಅಂದ್ರೇನು? ಅವನಿ ಸತ್ಯ ಜೊತೆ ಹೊರಗಡೆ ಓಡಾಡ್ತಿರೋದನ್ನ ನಮ್ ಸಂಬಂಧಿಕರು ಯಾರಾದ್ರೂ ನೋಡಿದ್ರೆ ನಮ್ಗೆಂತ ಮರ್ಯಾದೆ ಪ್ರಶ್ನೆ ಹೇಳಿ. ಅಷ್ಟೇ ಅಲ್ವಾ? ಶ್ರೀಕರ್ನ ಬಿಡುಗಡೆ ಮಾಡಿಸೋದಕ್ಕೆ ಅವ್ರವ್ರ ಪ್ರಯತ್ನ ಅವ್ರು ಮಾಡ್ತಿದ್ದಾರೆ. ನಾವು ಕೆಟ್ಟದಾಗ ಯೋಚನೆ ಮಾಡಬಾರ್ದು. ನೀನ್ ಮಾತ್ರ ನಿನ್ ಸೋದರ ಸೊಸೆನ ಚೆನ್ನಾಗಿ ವಹಿಸ್ಕೊಂಡ್ ಬರ್ತೀಯಪ್ಪ. ಅವನಿ ಏನೇ ಮಾಡಿದ್ರು ನಿಂಗ್ ತಪ್ಪು ಅಂತ ಅನ್ಸಲ್ಲ. ಅವಳು ಮಣ್ಣು ಹಿಡ್ಕೊಂಡ್ರೆ ಬಂಗಾರ ಅಂತೀಯ, ಕೆಟ್ಟದು ಮಾಡಿದ್ರು ಒಳ್ಳೇದು ಅಂತೀಯ. ಹಾಗಲ್ಲ ವಸಂತ, ಒಂದೊಂದ್ಸಲ ಮುಖ್ಯವಾದ ಕೆಲಸಗಳ ಮೇಲೆ ಹೊರಗಡೆ ಹೋದಾಗ ಅನ್ಕೊಳ್ದೆ ತಡ ಆಗೇ ಆಗುತ್ತೆ. ಮಾವ, ಅವನಿ ಮೇಲೆ ನಮ್ಗೆ ಪ್ರತ್ಯೇಕವಾದ ಕೋಪ ಅಂತಲ್ಲ ಏನೂ ಇಲ್ಲ. ಅವನಿ ಮಾಡೋ ಕೆಲ್ಸಗಳಿಂದನೇ ನಮಗ್ ಕೋಪ ಬರೋದು. ಕಾಲೇಜ್ ರಿಯೂನಿಯನ್ ಫಂಕ್ಷನ್ ಟೈಮಲ್ಲೂ ಕೂಡ ಅರ್ಧರಾತ್ರಿವರೆಗೂ ಓಡಾಡ್ಕೊಂಡು ಬಂದ್ಲು. ಅವಾಗ ಕೂಡ ಶ್ರೀಕರ್ ಚೆನ್ನೈಯಲ್ಲೇ ಇದ್ದ. ನಮ್ ಫ್ಯಾಮಿಲಿ ಏನಾದ್ರು ಪಬ್ಬಿಗೆ ಹೋಗೋ ಬ್ಯಾಚ್ ಆಗಿದ್ರೆ ಯಾರ ಬಗ್ಗೆನೂ ಯೋಚನೆ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಸಂಪ್ರದಾಯ ಬದ್ಧವಾಗಿರೋ ಕುಟುಂಬ ನಮ್ದು. ಒಬ್ರು ತಪ್ಪು ಮಾಡಿದ್ರೆ ಎಲ್ರಿಗೂ ಕೆಟ್ಟ ಹೆಸರು ಬರುತ್ತಲ್ವಮ್ಮ. ಮನೆಯಲ್ಲಿರೋ ಪ್ರತಿ ಸದಸ್ಯೆಯರು ಅದನ್ನ ಯೋಚನೆ ಮಾಡ್ಬೇಕಲ್ವಮ್ಮ. ಸತ್ಯ ಜೊತೆ ಕಾರಲ್ಲಿ ಓಡಾಡ್ತಿರೋದು, ಸತ್ಯ ಧೈರ್ಯವಾಗಿ ನಮ್ಮ ಮನೆಗೆ ಬರ್ತಾ ಇರೋದು, ಇದನ್ನೆಲ್ಲ ನಾವು ಯಾವ ರೀತಿ ತಗೋಬೇಕು? ಖಂಡಿತವಾಗ್ಲೂ ಅವ್ರ ಮಧ್ಯೆ ಇರಬಾರ್ದೇನೋ ಇದೆ ಅಂತ, ನಡಿಬಾರ್ದೇನೋ ನಡೀತಿದೆ ಅಂತ ಅಲ್ವಾ ತಾನೇ ಅರ್ಥ? ಅದಕ್ಕೆ ಈ ಮಾತನ್ನ ನನ್ನ ಕೈಯಲ್ಲಿ ಹೇಳಕ್ಕಾಗ್ಲಿಲ್ಲ, ಆದ್ರೆ ನೀನ್ ಮಾತ್ರ ಸರಿಯಾಗಿ ಹೇಳ್ದೆ. ಇಷ್ಟು ನೇರವಾಗಿ ಮಾತಾಡೋ ನಿನ್ನಂತ ಒಳ್ಳೆ ಹೆಂಡತಿ ಸಿಕ್ಕಿರೋದು ನಮ್ಮ ಅಣ್ಣ ಮಾಡಿರೋ ಅದೃಷ್ಟನೇ. ಅವನಿ ಸತ್ಯ ಜೊತೆ ಹೋಗಿರೋದು, ಅಕ್ಷಯ ಪೂಜೆ ಅಂತ ಹೋಗಿರೋದು, ನಮ್ಮ ಮನೇಲಿ ಏನ್ ನಡೀತಿದ್ಯೋ ಅರ್ಥನೇ ಆಗ್ತಾ ಇಲ್ಲ. ಅವನಿ ವಿಷಯದಲ್ಲಿ ಒಂದು ನಿರ್ಧಾರ ತಗೊಳ್ಳೋದು ಒಳ್ಳೇದು. ಏನೋ ಒಂದು ಶಿಕ್ಷೆ ಆಗ್ಬೇಕು ಅವಳಿಗೆ. ಯಾವ ನಿರ್ಧಾರ ತಗೊಂಡ್ರೆ ಚೆನ್ನಾಗಿರುತ್ತೋ, ಯಾವ ಶಿಕ್ಷೆ ಕೊಟ್ರೆ ಚೆನ್ನಾಗಿರುತ್ತೋ ನೀನೇ ಹೇಳು ವಸಂತ. ನಮ್ಮ ಮಗಳು ಕಾವ್ಯ ಯಾರನ್ನೋ ಪ್ರೀತಿಸಿ ಅವನ ಕೈಯಲ್ಲಿ ಮೋಸ ಹೋದಾಗ ಆತ್ಮಹತ್ಯೆ ಮಾಡ್ಕೊಳ್ದಿರೋ ಹಾಗೆ ಕಾಪಾಡಿ ಮದುವೆ ಮಾಡಿಸಿ ಕರ್ಕೊಂಡು ಬಂದ್ಲಲ್ವಾ? ಅಂತ ಅವನಿಗೆ ಕುಟುಂಬ ಬಹಿಷ್ಕಾರ ಶಿಕ್ಷೆ ಕೊಡ್ಬೇಕಾ? ಸಂಸಾರ ಮಾಡಕ್ ಹೋಗಿದ್ ಮಗಳು ವರದಕ್ಷಿಣೆ ಕಿರುಕುಳ ಕೊಟ್ರು ಅಂತ ಮನೆಗೆ ವಾಪಸ್ ಬಂದಾಗ ಗಂಡನ ಮನೆಯವ್ರಿಗೆ ಬುದ್ಧಿ ಹೇಳಿ ಸಂಸಾರನ ಸರಿ ಮಾಡಿದ್ಲು. ಅದಕ್ಕೆ ಚಾವಟಿ ಏಟಿನ ಶಿಕ್ಷೆ ಕೊಡ್ಬೇಕಾ? ನಮ್ಮ ಮನೆಗೋಸ್ಕರ ಎಷ್ಟೋ ತ್ಯಾಗಗಳನ್ನ ಮಾಡಿದಕ್ಕೆ ಜೀವಾವಧಿ ಕಾರಾಗೃಹ ಶಿಕ್ಷೆ ಆಗ್ಬೇಕಾ? ಅಮ್ಮನವ್ರಿಗೋಸ್ಕರ ಪ್ರಾಣ ತ್ಯಾಗ ಮಾಡಕ್ ಹೋಗಿದ್ದಕ್ಕೆ ನೇಣು ಶಿಕ್ಷೆ ಗುರಿ ಆಗ್ಬೇಕಾ? ಎಂತ ಶಿಕ್ಷೆ ಆಗ್ಬೇಕೋ ಹೇಳು ವಸಂತ. ನೀನು ಸಲಹೆ ಕೊಡು, ನಿಮ್ಮಮ್ಮ ಆಚರಣೆಗೆ ತರ್ತಾರೆ. ಅಳಿಯಂದ್ರು ಹೇಳಿದ ಮಾತು ಈಗಲಾದ್ರೂ ಅರ್ಥ ಆಯ್ತಾ ವೇದ? ಅದರಿಂದ ಏನ್ ತಿಳ್ಕೋಬೇಕೋ ಅದನ್ನ ತಿಳ್ಕೊ. ಎಲ್ಲರೂ ನಿನ್ ಸುತ್ತ ಸೇರ್ಕೊಂಡು ಕಿವಿಯೊಳಗೆ ಗಟ್ಟಿಯಾಗಿ ವಾಲ್ಗ ಊದಿದ ಮಾತ್ರಕ್ಕೆ ಕಣ್ಣು ಕಾಣಿಸದೇ ಇರೋದನ್ನ ನಿಜ ಅಂತ ನಂಬೇಡ. ನನ್ನ ಕಣ್ಣಾರ ನಾನು ತುಂಬಾ ನೋಡಿದ್ದೀನಿ. ಅದಕ್ಕೆ ಅವನಿನ ನೀವು ಮಾವ ಅಳಿಮಯ್ಯ ವಹಿಸ್ಕೊಂಡು ಬಂದ ಹಾಗೆ ನಾನು ವಹಿಸ್ಕೊಂಡು ಬರಕ್ಕಾಗಲ್ಲ.
ಅವನಿಗೆ ಯಾವುದೇ ಶಿಕ್ಷೆ ಕೊಟ್ರು ಕಡಿಮೆನೆ ಪೃಥ್ವಿರಾಜು. ಬಾವಾ, ವ್ಯಾಸ ಮಹರ್ಷಿ ಥರ ಇಂಥ ಉಪನ್ಯಾಸ ಕೊಟ್ಟೆ ಅಲ್ವಾ? ಸರಿ ಹೋಯ್ತಾ?